ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ಸಂಡೇ, 1 ವೀಕ್ ಆಯಿತು ಹುಷಾರಿಲ್ದೇ ನಾನು ಯಾವ ಕೆಲಸನೂ ಮಾಡಿಲ್ಲ, ಹಾಗೆ ಏನು ವೀಡಿಯೋ ಕೂಡ ಮಾಡಿರಲಿಲ್ಲ. ಏನು ವೀಡಿಯೋಸ್ ಇತ್ತು ಅದನ್ನು ಮಾತ್ರ ಎಡಿಟ್ ಮಾಡಿ ಲಾಸ್ಟ್ ಮಂಗಳವಾರ ಆಯಿತು ಹಾಕ್ಬಿಟ್ಟೆ. 4 ದಿನದಿಂದ ನನಗೆ ಯಾವುದೇ ವೀಡಿಯೋ ಹಾಕೋದಕ್ಕೆ ವೀಡಿಯೋಸ್ ಮಾಡಿಕೊಂಡು ಇಲ್ಲ. ಹುಷಾರಿಲ್ದೇ ಹೇಗಾಗಿತ್ತು ಅಂದರೆ ಮಾಡ್ಕೊಂಡು ತಿನ್ನೋದಕ್ಕೂ ನನಗೆ ಆಗ್ತಾಯಿರಲಿಲ್ಲ, ಅಷ್ಟು ಕಷ್ಟ ಆಗ್ತಿತ್ತು. ಬಟ್ ಕೆಲಸಕ್ಕೆ ಹೋಗ್ತಾಯಿದ್ದೆ, ಯಾಕಂತ ಗೊತ್ತಿಲ್ಲ 2-3 ಡೇಸಿಂದ ಕಂಟಿನ್ಯೂಸ್ ಆಗಿ ತಲೆ ಚಕ್ಕರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಯಾವುದು ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ಏನು ತುಂಬ ಅಂದರೆ ತುಂಬ ಗಲೀಜಿದೆ. ಅಡುಗೆ ಮನೆ, ಹಾಲು ಎಲ್ಲ ಪಾಪ ಬಟ್ಟೆ ವಾಶ್ ಮಾಡಿ ಹಾಕಿದ್ದೆಲ್ಲ ಅಮ್ಮ ಬಂದು ಮಡಚ್ಕೊಟ್ರು. ತುಂಬ ಬಟ್ಟೆ ಇತ್ತು. ಈಗ ಅಮ್ಮ ಬಂದಿದ್ದಾರೆ, ಅವರು ಸ್ವಲ್ಪ ಹಂಗೆ ಫೋನ್ ನೋಡ್ಕೊಂಡು ಮಲ್ಕೊಂಬಿಟ್ರು. ಇವಾಗ ನಾನು ಸ್ವಲ್ಪ ಪಾತ್ರೆ ಇದೆ, ತುಂಬ ಅಂದರೆ ತುಂಬ ಪಾತ್ರೆ ಇದೆ, ಯುಟಿಲಿಟಿ ಏರಿಯಾಗೆ ಹಾಕ್ಕೊಂಡು ವಾಶ್ ಮಾಡಿಬಿಡ್ತೀನಿ. ನನಗೆ ಪಾತ್ರೆ ಒಂದು ವಾಶ್ ಆಯಿತು ಅಂದರೆ ಸ್ವಲ್ಪ ನನಗೆ ಅಡುಗೆ ಮನೆ ಸೆಟಪ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಈಗ ಓಕೆ, ಸ್ವಲ್ಪ ಬೆಟರ್ ಆಗ್ತಾಯಿದ್ದೀನಿ. ಅಮ್ಮ ಬೆಳಗ್ಗೆ ಬಂದಾಗ ಇಡ್ಲಿ ಸರಿ ತೊಗೊಂಬಂದಿದ್ರು. ಸೊ ದೋಸೆ ಹಿಟ್ಟು ತೊಗೊಂಬಂದಿದ್ರು, ದೋಸೆ ಮಾಡ್ಕೊಂಡು ತಿಂದೆ, ಅವರಲ್ಲೇ ತಿನ್ಕೊಂಬಂದಿದ್ರು. ಹಾಗಾಗಿ ಇವಾಗ ನಾನು ಪಾತ್ರೆ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ತೋರಿಸ್ತೀನಿ ಕಿಚನ್ ಹೇಗಿದೆ ಅಂತ. ತುಂಬ ಕೆಟ್ಟದಾಗಿದೆ. ನನ್ನ ಲೈಫಲ್ಲೇ ನಾನು ಇಷ್ಟು ಕೆಟ್ಟದಾಗಿ ಮನೇನ ಇಟ್ಕೊಂಡೇ ಇಲ್ಲ. ಇದೇ ಫಸ್ಟ್ ಟೈಮು. ಯಾವ ಥರ ಅಂದರೆ ನಂಗೆ ಹಿಂಗೆ ನಿಂತ್ಕೊಂಡ್ರೆ ಸಾಕು ತಲೆ ಚಕ್ಕರ್ ಹೊಡಿಯುತ್ತೆ. ಫ್ರೈಡೇ ಥರ್ಸ್ಡೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ, ಬಟ್ ನನಗೆ ವೀಡಿಯೋ ಮಾಡ್ತಾಯಿದ್ದೀನಿ, ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗೋಯಿತು. ಆಗಲೇ ಇಲ್ಲ, ಕಂಟ್ರೋಲೇ ಮಾಡೋಕ್ಕಾಗ್ತಾಯಿಲ್ಲ. ಹಂಗಂಗೆ ಕುಸ್ತು ಬೀಳಂಗೆ ಆಗ್ತಾಯಿತ್ತು. ಹಂಗಾಗಿ ವೀಡಿಯೋ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ತೋರಿಸ್ತೀನಿ ನೋಡಿ ಅಡುಗೆ ಮನೆ ಇವಾಗ ಹೇಗಿದೆ. ಇವಾಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ಬೇಕು. ದೇವ್ರ ಮನೆ ಬೇರೆ ಕ್ಲೀನ್ ಮಾಡ್ಕೊಳ್ಬೇಕು. ಆಗ್ತಾನೆ ಇಲ್ಲ, 1 ವಾರದಿಂದ ಅನ್ಕೋತಾ ಇದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತ, ಬಟ್ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ, ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ತೋರಿಸ್ತೀನಿ ನೋಡಿ ಇವಾಗ ಹೇಗಿದೆ ಅಂತ. ನೋಡಿ ಹಿಂಗಿದೆ. ಇದು ಬಾಕ್ಸ್ ತೊಳೆದಿಟ್ಟಿರೋದು. ಅರೇಂಜ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ, ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ. ಬಟಾಣಿ ನೆನೆಸಿದ್ದೆ, ಟಿಫನ್ಗಳು ಮಾಡ್ಕೊಳ್ಳೋಣ ಅಂತ ಹೇಳಿ ಬಟಾಣಿ ನೆನೆಸ್ಬಿಟ್ಟು ನೀರು ಸೋರಾಕಿ ಇಟ್ಟಿದ್ದೆ, ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಅದು ಹಾಗೆ ಮರ್ತುಬಿಟ್ಟು ಹಂಗೆ ಅದೇ ಅಡುಗೆ ಇನ್ನೇನು ಹುಷಾರೇ ಇಲ್ಲ, ಅಡುಗೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಆ ತೆಂಗಿನಕಾಯಿ ಇದೆ. ಇದು ಅಮ್ಮ ಇಡ್ಲಿ ಹಿಟ್ಟು ತೊಗೊಂಬಂದಿದ್ದು, ದೋಸೆ ಹಿಟ್ಟು ತೊಗೊಂಬಂದಿದ್ರು. ಇದು ಏನೋ ಇವಾಗ ಹಪ್ಳ ಅಂತ ಬಂದರು ಅಂತ ಹೇಳಿ ತೊಗೊಂಡೆ. ಚಟ್ನಿ ಮಾಡಿದ್ದೆ, ಚಟ್ನಿ ಇಲ್ಲೇ ಮಾಡಿಕೊಂಡೆ ಬೆಳಗ್ಗೆ. ನೋಡಿ ದೋಸೆನೂ ಹಾಗೆ ಬಿಟ್ಟಿದ್ದೀನಿ ಅಲ್ಲೇ. ನೋಡಿ ಮನೆ ಅಂತೂ ಇಷ್ಟು ಕೆಟ್ಟದಾಗಿದೆ ಅಂದರೆ ನೋಡ್ತಿರ್ಬೋದು ನೀವು. ಅಡುಗೆ ಮನೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ, 1 ವೀಕ್ ಆಗಿತ್ತು. ಹಾಗಾಗಿ ವೀಡಿಯೋ ಮಾಡೋಣ ಅಂತ ಹೇಳಿ ಗ್ಯಾಪ್ ಕೊಡೋದು ಬೇಡ ಅಂತ ನೋಡಿ ಎಲ್ಲ ಗಬ್ಬೆದೋಗಿದೆ ಮನೆ. ದೇವ್ರ ಮನೆ ನೋಡ್ತಾ ಇರ್ಬೋದು ನೋಡಿ, ಹೂವು ಎಲ್ಲ ಒಣಗಿ, ಕಳಸ ಎಲ್ಲ ಒಣಗಿ. ನಾನು ಮಾಡೋ ಹಾಗೆ ಬೇರೆ ಇರಲಿಲ್ಲ 1 ವಾರ, ಹಾಗಾಗಿ ಇನ್ನೂ ಇದಾಯಿತು ನೋಡಿ. ಇದು ಜಮ್ನೆಲ್ಲ ಹಣ್ಣು ತೊಗೊಂಡೆ. ಆ ತೆಂಗಿನಕಾಯಿ ಕಳ್ಸೋಕ್ಕಿಂತ ತಂದಿದ್ದು ಅಲ್ಲೇ ಇಟ್ಟಿದ್ದೀನಿ. ಅವಳು ಹೋಮ್ವರ್ಕ್ ಮಾಡೋಕ್ಕೆ ಅಂತ ಬಂದವಳು ಬೀನ್ ಬ್ಯಾಗ್ ಮೇಲೆ ಹಂಗೆ ಮಲಗಿದ್ದಾಳೆ. ಕಸ ಗುಡಿಸಿಲ್ಲ, ನಮ್ಮಮ್ಮ ಅಲ್ಲಿ ಮಲಗಿದ್ದಾರೆ. ಆಮೇಲೆ ಇಷ್ಟು ಬಟ್ಟೆ ಇತ್ತು ಪಾಪ. ಇವಾಗ ನಮ್ಮಮ್ಮ ಇಷ್ಟು ಬಟ್ಟೆ ಮಡಚಿ ಕೊಟ್ಟರು. ಇಷ್ಟು ಬಟ್ಟೆ ನಾನು ಮಡಚಿಟ್ಟಿದ್ದು, ವಾರ್ಡ್ರೋಬ್ ಇಟ್ಕೊಳ್ಳೋಕ್ಕಾಗಿಲ್ಲ ನಾನು, ಅಲ್ಲೇ ಇದೆ ಅದು ಬಟ್ಟೆ ಇಷ್ಟಿದೆ. ಇನ್ನೂ ಇಲ್ಲೂ ಸ್ವಲ್ಪ ಒಣ ಹಾಕ್ಕೊಂಡಿದ್ದೀನಿ, ಇದನ್ನೆಲ್ಲ ಸ್ವಲ್ಪ ಮಡಚಿಡಬೇಕು. ಅದು ನಾನು ಆವಾಗಲೇ ಮರೆತೆ ಎತ್ಕೊಳ್ಳೋದು. ನೋಡಿ ಈ ರೂಮಂತೂ ಅದು ನನ್ನ ರಿಂಗ್ ಲೈಟು. ನನ್ನ ಬ್ಯಾಗ್ ಇಲ್ಲೇ ಬಿಸಾಕಿದ್ದೀನಿ. ಐರನ್ ಬಾಕ್ಸ್ ನೆನೆ ಐರನ್ ಮಾಡ್ಕೊಂಡು ಬಟ್ಟೆ ಹಾಕ್ಕೊಂಡು ಹೋಗಿದ್ದು ಆಫೀಸ್ಗೆ, ಅದು ಅಲ್ಲೇ ಬಿದ್ದಿದೆ. ಇವಾಗ ಹಿಂಗಿದೆ ಅಡುಗೆ ಮನೆ ಪರಿಸ್ಥಿತಿ. ಸೊ ಇವಾಗ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೆಗೆದು ವಾಶ್ ಮಾಡೋದಕ್ಕೆ ಹಾಕ್ಕೊಡ್ತೀನಿ. ಚಟ್ನಿ ಮಾಡ್ಕೊಂಡು ತಿಂದಿದ್ದು 2 ದಿನ ಆಗಿದೆ ಪಾತ್ರೆ ತೊಳೆದು, ಹಾಗೇ ಇಲ್ಲ. ತೊಳ್ಕೊಡೋರು ಯಾರೂ ಇಲ್ಲ ಫ್ರೆಂಡ್ಸ್ ನನಗೆ. ಹಾಗಾಗಿ ನೋಡಿ ನಮ್ಮ ಮನೆಯವರು ಎಳ್ನೀರು ಕುಡಿದ್ಬಿಟ್ಟು ಇಲ್ಲೇ ಇಟ್ಟಿದ್ದಾರೆ. ಇದು ಮನಿ ಪ್ಲ್ಯಾಂಟ್ ಚೆನ್ನಾಗಿ ಬರ್ತಾಯಿದೆ. ಇದನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ, ಬಟ್ ಇದು ಹಾಕ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಟೀಪೈ ಮೇಲೆ ಇಟ್ಟಿದ್ದಿದ್ದು ಫಸ್ಟು, ಹಾಗಾಗಿ
ಇದನ್ನು ಕಟ್ ಮಾಡಿಬಿಟ್ಟು ಇದು ಬಾಕ್ಸ್ ತರಿಸಿದ್ದು. ಇದ್ರದ್ದು ಕೂಡ ನಾನು ಏನು ಆ್ಯಡ್ ಮಾಡಿರ್ತೀನಿ. ಥರ್ಸ್ಡೇ ಹೇಳಿದ್ನಲ್ಲ ವೀಡಿಯೋ ಸ್ಟಾರ್ಟ್ ಮಾಡಿ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತದ್ದು. ಅದರದ್ದು ಕೂಡ ಇದರಲ್ಲೇ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಇದು ಚೆನ್ನಾಗಿ ಬಂದಿದೆ. ಇದು ಇದನ್ನು ಕಟ್ ಮಾಡಿಬಿಟ್ಟು ಹಾಕ್ಲಾ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ನೀರು ಹಾಕಬೇಕು ಅದಕ್ಕೆ ಸ್ವಲ್ಪ. ಡ್ರೈ ಆಗಿಬಿಟ್ಟಿದೆ. ಇಲ್ಲ ನನಗೆ, ಹಾಗಾಗಿ ಒಂದು ಸ್ವಲ್ಪ ಅರ್ಧ kg ಅಷ್ಟು ಟೊಮೆಟೊ ತೊಗೊಂಡು ಬಂದೆ. ಆಮೇಲೆ ಒಂದು ಕೊರಿಯರ್ ಕೂಡ ಬಂದಿತ್ತು. ಆ್ಯಕ್ಚುಲಿ ಇದು ನನಗೆ ಟ್ಯೂಸ್ಡೇನೇ ಸಿಕ್ತು. ಬಟ್ ನಾನು ಯಾವುದೇ ಕೊರಿಯರ್ ಆದರೂ ಆಫೀಸ್ ಅಡ್ರೆಸ್ಸಿಗೆ ಬುಕ್ ಮಾಡ್ಕೊಳ್ಳೋದು. ಯಾಕಂದರೆ ಅವೈಲಬಿಲಿಟಿ ನನ್ನ ಮನೆಯಲ್ಲಿ ಇರೋಲ್ಲ ಅನ್ನೋದೊಂದು ರೀಸನ್ನಿಂದ. ಹಾಗೆ ಎತ್ತಿಟ್ಕೊಂಡು ಮರ್ತ್ಬಿಟ್ಟು ಬಂದಿದ್ದೆ. ನೆನ್ನೆ ಹುಷಾರಿಲ್ಲ ಅಂತ ಹೇಳಿ ಹೋಗಿರಲಿಲ್ಲ ಆಫೀಸು. ಇತ್ತೀಚೆಗಂತೂ ತುಂಬ ಲೀವ್ ಆಗ್ತಾಯಿದೆ ನಂದು, ಹೆಲ್ತ್ ಅಪ್ಸೆಟ್ ಆಗೋದ್ರಿಂದ. ಹಾಗಾಗಿ ಇವಾಗ ಇದನ್ನು ಓಪನ್ ಮಾಡಿ ತಲೆ ಚಕ್ಕರ್ ಹೊಡಿತಾ ಇದೆ. ಇವಾಗ ಇದನ್ನು ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಫ್ರಿಡ್ಜ್ ಏನು ಕ್ಲೀನ್ ಮಾಡಿಲ್ಲ ನಾನು, ಅದನ್ನು ಮಾಡ್ಕೊಳ್ಳೋಣ ನೆಕ್ಸ್ಟು. 6 ಕಂಟೈನರ್ಸ್ ಬಂದಿದೆ, ಪ್ಯಾಕ್ ಆಫ್ 6. ಇವಾಗ ಸ್ವಲ್ಪ ಅದು ಇದು ಮಾಡ್ಕೊಳ್ಳೋಣ ಅಂತ ಹೇಳಿ. ಓಕೆನಾ, ಸ್ವಲ್ಪ ನಾನು ಇದು ಕ್ಲೀನ್ ಮಾಡ್ಕೊತೀನಿ. ಆ್ಯಕ್ಚುಲಿ ಆವಾಗಲೇ ಬಂದು ತೊಳೆದ್ಬಿಟ್ಟು ಹಂಗೆ ಒರೆಸ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಈಗ ಸೊ ಹೆಂಗಿತ್ತು ಹಂಗೆ ಪ್ಯಾಕ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ಒಂದು ಮಾರು ರೋಸ್ ತೊಗೊಂಡೆ, ಮತ್ತು ಸ್ವಲ್ಪ ಮುಡ್ಕೊಳ್ಳೋಕ್ಕೆ ಅಂತ ಹೇಳಿ. ನಾನು ರೆಗ್ಯುಲರಾಗಿ ಅಲ್ಲೇ ಹೂ ತೊಗೊಳ್ಳೋದು. ಹಾಗಾಗಿ ಆಂಟಿ ಮುಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹೂ ಕೊಟ್ಟರು. ಮುತ್ತೈದೆಯವರು ಹೂ ಕೊಟ್ಟಾಗ ಬೇಡ ಅನ್ನಬಾರ್ದು ಅಂತ ಹೇಳ್ಬಿಟ್ಟು ಈಸ್ಕೊಂಡೆ. ಇದನ್ನು ಹಾಗೆ ಫಸ್ಟ್ ಫ್ರಿಡ್ಜಲ್ಲಿ ಹಾಕೋಣ. ಮನೇಲೂ ಕೂಡ ಸ್ವಲ್ಪ ಹೂವಿದೆ, ಅರ್ಧ kg ಅಷ್ಟು ತೊಗೊಂಡು ಇಟ್ಕೊಂಡಿರೋದು. ಇವಾಗ ಒಂದು ರಾಶಿ ಪಾತ್ರೆ ಇತ್ತು, ಅದನ್ನು ನಾನು ಇವಾಗ ಯುಟಿಲಿಟಿ ಏರಿಯಾಗೆ ಹಾಕ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ. ಒಬ್ಬರಿಗೆ ಮನೆಯಲ್ಲಿ ಹೆಂಗಸರಿಗೆ ಹುಷಾರಿಲ್ಲ ಅಂದರೆ ಮನೆ ಅವಸ್ಥೆನೂ ನೋಡೋಕ್ಕಾಗಲ್ಲ, ಅವ್ರ ಅವಸ್ಥೆನೂ ನೋಡೋಕ್ಕಾಗಲ್ಲ, ಹಾಗಾಗತ್ತೆ. ಪಾಪ ನಮ್ಮ ಅಮ್ಮಂಗೆ ಹುಷಾರಿಲ್ಲ. ಅಂಥದ್ರಲ್ಲಿ ಅವರು ನನಗೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದರು. ಎಷ್ಟು ಹೆಲ್ಪ್ ಮಾಡಿದ್ರು ಗೊತ್ತಾ, ಅಷ್ಟು ರಾಶಿ ಬಟ್ಟೆ ಒಗ್ದಿಟ್ಟಿರೋದಿತ್ತು, ಅದನ್ನೆಲ್ಲ ಅವರು ಮಡಚಿಕೊಟ್ರು. ಅದನ್ನೆಲ್ಲ ಮಡಚಿ
ಮನೆ ಕ್ಲೀನಿಂಗಿಗೆಲ್ಲ ಹೆಲ್ಪ್ ಮಾಡಿದ್ರು. ಅವ್ರು ಸ್ವಲ್ಪ ಹೊತ್ತು ಮಲಗಿದ್ರು, ಹುಷಾರಿರಲಿಲ್ಲ, ಟ್ಯಾಬ್ಲೆಟ್ ತೊಗೊಂಡ್ರು. ಹಾಗಾಗಿ ಫೋನ್ ನೋಡ್ತಾ ಹಾಗೆ ಮಲಗಿದ್ರು. ನಾನೇ ರೆಸ್ಟ್ ಮಾಡಿ ಅಂತ ಅಂದೆ. ಅವ್ರು ರೆಸ್ಟ್ ಮಾಡೋ ಟೈಮಲ್ಲಿ ನಾನು ಸ್ವಲ್ಪ ಪಾತ್ರೆ ತೊಳ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳ್ಕೊಳ್ತಾ ಇದ್ದೆ. 2 ದಿನದಿಂದ ಪಾತ್ರೆ ತೊಳೆದೇ ಇರಲಿಲ್ಲ, ಹುಷಾರಿಲ್ಲದೆ. ನಿಂತ್ಕೊಂಡ್ರೆ ಸಾಕು ನನಗೆ ತಲೆ ಸುತ್ತು ಬರೋದು. ಬಟ್ ನಾನು ಅದು ಹೆಂಗೆ ಹೋಗಿ ಆಫೀಸಲ್ಲೋ ಕೆಲಸ ಮಾಡ್ಕೊಂಡು ಬಂದೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ನನ್ನ ಪುಣ್ಯಕ್ಕೆ ಗಾಡಿ ಓಡಿಸುವಾಗ ಎಲ್ಲೂ ನಂಗೆ ತಲೆ ಸುತ್ತು ಬಂದಿಲ್ಲ. ಅದು ದೇವರೇ ಇದ್ದಾನೆ ಅಂತ ಹೇಳಬೇಕು. ಎಷ್ಟು ಭಯ ಆಗ್ತಾಯಿತ್ತು ಹೋದಾಗ, ಎಲ್ಲಾದರೂ ಹೋಗುವಾಗ ಏನೋ ತಲೆ ಸುತ್ತು ಬಂದರೆ ಏನು ಮಾಡೋದು ಅಂತ. ಬಟ್ ಪುಣ್ಯಕ್ಕೇನಿಲ್ಲ. ಬಟ್ ಆಫೀಸಿಗೆ ಹೋಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗ್ತಾಯಿತ್ತು. ಅದು ಏನಕ್ಕಂತ ಗೊತ್ತಿಲ್ಲ ನನಗೆ, ಆ ಥರ ಆಗ್ತಾಯಿತ್ತು. ಸಾರಿ, ಇದು ನಾನು ಬೆಳಗ್ಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಸ್ವಲ್ಪ ವಾಯ್ಸ್ ಚೇಂಜ್ ಥರ ಕೇಳಿಸುತ್ತೆ. ನೈಟು ಎಡಿಟಿಂಗ್ ಮಾಡೋಕ್ಕೆ ಆಗಲೇ ಇಲ್ಲ ನನಗೆ. ಅರ್ಧಂಬರ್ಧ ಬಾಡ್ಬಿಟ್ಟು ಮಲ್ಕೊಂಡೆ. ನೆನ್ನೆಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಕಂಪ್ಲೀಟ್ ಮಾಡಿ ಮಲ್ಗೋ ಅಷ್ಟರಲ್ಲಿ ತುಂಬ ಲೇಟಾಯಿತು. ಮತ್ತು ತುಂಬ ಟಯರ್ಡ್ ಆಗಿತ್ತು. ಕಾಲೆಲ್ಲ ತುಂಬ ಅಂದರೆ ತುಂಬ ಪೇಯ್ನ್ ಬಂದಿತ್ತು. ಹಾಗಾಗಿ ಹಾಗೆ ಮಲ್ಕೊಬಿಟ್ಟೆ. ಇವತ್ತೇನು ಅಡುಗೆ ಏನಿರಲಿಲ್ಲ, ಸಾಂಬಾರು ಜಸ್ಟ್ ರೈಸ್ ಮಾಡ್ಕೊಳ್ಳೋದು ಒಂದೇ ಇದ್ದಿದ್ದರಿಂದ ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಆದೆ. ಇವಾಗೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಬಂದು ಸ್ವಲ್ಪ ಮನಿ ಪ್ಲ್ಯಾಂಟ್ ನಮ್ದು ಇನ್ನೊಂದು ಇತ್ತಲ್ಲ, ಅದರಲ್ಲಿ ಸ್ವಲ್ಪ ಬೇರೆಲ್ಲ ಚೆನ್ನಾಗಿ ಬರ್ತಾಯಿತ್ತು. ಅದಕ್ಕೆ ಅದನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕೋಣ. ಮತ್ತು ಇದನ್ನು ತೊಳೆದು ತುಂಬ ದಿನ ಆಗಿತ್ತು. ಸೊ ಅದಕ್ಕೇ ಇದಕ್ಕೆ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಏನಕ್ಕಂತ ಗೊತ್ತಿಲ್ಲ, ಬೇರು ಚೆನ್ನಾಗಿ ಬರ್ತಾಯಿದೆ. ಅದೇ ಪ್ಲ್ಯಾಂಟ್ದು ಕೆಳಗಡೆ ಏನದು ಕಡ್ಡಿ ಇರುತ್ತೆ, ಅದು ಕೊಳಿತಾ ಇದೆ. ಏನಕ್ಕಂತ ಗೊತ್ತಿಲ್ಲ. ಅದಕ್ಕೆ ಅಮ್ಮಂಗೂ ಹೇಳ್ತಾ ಇದ್ದೆ ಹಂಗೇನೆ. ಇದನ್ನೆಲ್ಲ ಎತ್ತಿಟ್ಟು ಈಗ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಎಷ್ಟು ಕಷ್ಟ ಆಗುತ್ತಾ ಯಪ್ಪ. 1 ವಾರ ಬಿಸಿ ಮಾಡಿಟ್ಟಿದ್ದೀನಿ ಮನೆಗೆ. ಅದಾದಮೇಲೆ ಹಸ್ಬೆಂಡ್ ಅಶ್ವು ಅಂತ ಅಂದರು, ದೋಸೆ ಹಿಟ್ಟು ಸರಿ ಇತ್ತಲ್ಲ ಇನ್ನೂ. ಅದಕ್ಕೆ ನಾನು ಟಿಫನು ಅವ್ರ ಅಮ್ಮ ಮನೆಗೆ ಹೋಗಿದ್ರು. ಹಾಗಾಗಿ ನನ್ನ ಒಬ್ಳಿಗೆ ಅಲ್ವಾ ಚಟ್ನಿ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೆ. ಮತ್ತೆ ಬಂದರು ಅವರು. ಮಧ್ಯಾಹ್ನಕ್ಕೇನು ಅಡುಗೆ ಮಾಡಿರಲಿಲ್ಲ, ದೋಸೆ ಇಟ್ಟಿತ್ತು. ಹಾಗಾಗಿ ದೋಸೆನೇ ಮಾಡಿದೆ. ಅದೇ ಚಟ್ನಿ ರುಬ್ಬಿದ್ನಲ್ಲ, ಅದಕ್ಕೇ ಇನ್ನೊಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡು ಹಾಕ್ಕೊಂಡೆ. ಅವರು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ತಿನ್ನಲ್ಲ, ಹಾಗಾಗಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ ನಾನು. ನಿಮಗೆಲ್ಲ ಮೊದಲಿಂದ ವೀಡಿಯೋ ನೋಡ್ಕೊಂಬಂದಿದ್ರೆ ಗೊತ್ತಿರುತ್ತೆ. ಇತ್ತೀಚೆಗೆ ಮತ್ತೆ ಯೂಸ್ ಮಾಡೋದು ಕಲ್ತಿದ್ದೀನಿ. ಮತ್ತು ನಾನು ಅಂದರೆ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ಹಸಿರು ಮೆಣಸಿನ್ಕಾಯಿನ. ಹಾಗಾಗಿ ಈಗ ಒಂದು ಸ್ವಲ್ಪ ಅಮ್ಮ ಪಾಪ ಇದನ್ನು ತುರ್ಕೊಟ್ರು, ಕಾಯಿ ಎಲ್ಲ. ಒಂದು ಕಾಯಿ ಫುಲ್ ತುರಿದು ಬಾಕ್ಸೆಲ್ಲ ಇಟ್ಕೊಂಡ್ಬಿಡ್ತೀನಿ ಫ್ರೀಝರಲ್ಲಿ. ಯಾಕಂದರೆ ಪದೇ ಪದೇ ತುರಿಯೋದಕ್ಕಾಗಲ್ಲ, ಅದಕ್ಕೋಸ್ಕರ. ಇವಾಗ ಅದನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಾದ್ಮೇಲೆ ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡ್ ತುಂಬ 2 ಗಂಟೆ ಬೇರೆ ಆಗೋಗಿತ್ತು ಊಟಕ್ಕೆ. ಹಾಗಾಗಿ ನಾನು ಪಾತ್ರೆ ತುಂಬ ಹಾಕೊಂಡು ಕೂತಿದ್ದೆ ಅಲ್ಲ. ಬಂದರು, ಅಡುಗೆ ಏನೂ ಮಾಡಿಲ್ವಾ ಅಂತ ಕೇಳ್ತಾಯಿದ್ರು. ಇಲ್ಲ, ಬಂದೆ, ದೋಸೆ ಇಟ್ಟಿದ್ದೆ ಹಾಕ್ಕೊಡ್ತೀನಿ ಅಂತ ಹೇಳಿ ಹೇಳಿದೆ. ನಂಗೆ ಇವಾಗಲೂ ನಿದ್ದೆ ಬರ್ತಾಯಿದೆ. ಟಯರ್ಡ್ನೆಸ್ಗೆ ನಿದ್ದೆ ಸಾಕಾಗ್ತಾಯಿಲ್ಲ, ಎಷ್ಟು ಸುಸ್ತಾಗ್ತಾಯಿದೆ. ಒಂಥರ ಟಯರ್ಡು, ಮೈಕೈ ಎಲ್ಲ ನೋವು. 1 ವಾರ ರಜೆ ಹಾಕ್ಬಿಟ್ಟು ಸುಮ್ಮನೆ ರೆಸ್ಟ್ ಮಾಡಿಬಿಡೋಣ ಅನ್ನೋ ಫೀಲ್ ಆಗ್ತಾಯಿದೆ. ಅಷ್ಟು ಹೆಲ್ತ್ ಅಪ್ಸೆಟ್ ಆಗ್ತಾಯಿದೆ. ಯಾಕಂತ ಗೊತ್ತಿಲ್ಲ. ಈ ವರ್ಷದಷ್ಟು ನಾನು ಹುಷಾರಿಲ್ಲ ಅಂತ ನಾನು ಯಾವ ವರ್ಷ ಕೂಡ ಹೇಳಿಲ್ಲ. ಸಖತ್ ಕಷ್ಟ ಆಗ್ತಾಯಿದೆ ಈ ವರ್ಷ ಅಂತೂ. ಇವಾಗ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ದೋಸೆ ಮಾಡೋದಕ್ಕೆ ಅಂತ ತವ ಬಿಸಿಗೆ ಇಟ್ಟಿದ್ದೆ ಅಲ್ಲ, ಅದ್ರ ಮೇಲೇ ಇವಾಗ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ನನಗೆ ಚಟ್ನಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ ತುಂಬ. ಒಂಚೂರು ಹುಳಿ ಬರಬೇಕು. ಅಮ್ಮ ಬೇಡ ಬಿಡು ಅಂತ ಅಂದರು, ಹಾಗಾಗಿ ಹಾಗೆ ಮಾಡ್ತಾಯಿದ್ದೆ. ಚಟ್ನಿಗೆಲ್ಲ ನೀರೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಮೆಣಸಿನ್ಕಾಯಿ ತಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬೆಂಡ್ ಮಾಡಿಕೊಂಡೆ ಜಾರನ್ನ. ಅದು ಹಾಕಿದ ನೀರು ಕಾಯಿ ಸ್ವಲ್ಪ ಚೆಲ್ತು. ಮತ್ತು ಅಲ್ಲೊಂದು ಡಬಲ್ ಕೆಲಸ ಆಯಿತು ನನಗೆ.
ಅವ್ರಿಗೂ ದೋಸೆ ಹಾಕಿ ಕೊಟ್ಟು ನಮ್ಮ ಇಂಪನ ಹಾಕಿ ಕೊಟ್ಟು ಅಮ್ಮಂಗೂ ಕೊಟ್ಟು ನೆಕ್ಸ್ಟ್ ಎಲ್ಲ ಮತ್ತೆ ಇವೆಲ್ಲ ಪಾತ್ರೆ ಬಿದ್ದು ಸಿಂಕಲ್ಲಿ ಅದನ್ನೆಲ್ಲ ನೈಟು ಒಂದೇ ಸಲ ತೊಳ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಅದೇ ಒಂದೇ ಸಮ ಮಾಡಿದೆ. ಅಮ್ಮ ಹೇಳ್ತಾಯಿದ್ರು ಹೋಗಿ ರೆಸ್ಟ್ ಮಾಡೋಗು ಸ್ವಲ್ಪ, ನಾನು ಮಾಡ್ತೇನೆ ಅಂತ. ಪಾಪ ಅವ್ರಿಗೆ ಹುಷಾರಿಲ್ಲ, ನೋಡ್ತಾ ಇರ್ಬೋದು. ಅವ್ರಿಗೆ ಕೋಲ್ಡು ನೆಗಡಿ ಆಗಿಬಿಟ್ಟು ಕೆಮ್ಮು ಆಗಿಬಿಟ್ಟಿದೆ, ಅವ್ರಿಗೊಂಥರ ಡಸ್ಟ್ ಅಲರ್ಜಿ ಥರ ಆಗಿಬಿಟ್ಟಿದೆ. ಪಾಪ ಎಷ್ಟು ಕಷ್ಟಪಡ್ತಾಯಿದ್ರು ಅಂದರೆ ಅಷ್ಟು ಕಷ್ಟಪಡ್ತಾಯಿದ್ರು. ಇಲ್ಲ ಐತೆ ತರಕಾರಿ ಪುದೀನ ಐತೆ, ಪುದೀನ ಬೇಡ ತಂದಿದ್ದೀನಿ ನಾನು. 5 ರೂಪಾಯಿ ತಂದು ಜಾಸ್ತಿ ತಂದರೆ ಜಾಸ್ತಿ ಏನು ಮಾಡಲ್ಲ. ಒಂದು ಕಟ್ ತರಿಸ್ದೆ, ಹಿಟ್ಟಾಗೆ ಹೋಯ್ತು. ಯೂಸ್ ಮಾಡಲಿಲ್ಲ, ಅವಾಗ ಅಡುಗೆ ಮಾಡಿ ಸ್ವಲ್ಪ ಬಿಟ್ಟು ಮಲ್ಕೊಂಡ್ಬಿಟ್ಟು. ಅದೇ ಜಾಸ್ತಿ ದಿನ ಆದ್ಮೇಲೆ ಹಣ್ಣಾದ್ಮೇಲೆ ಅಲ್ಲಿ ಉದುದ್ರು ಹೋಗ್ಕಲೆ ಉದ್ರೋದ್ರೂ ಪರವಾಗಿಲ್ಲ, ಕೊಳ್ತೈತೆ. ಅಲ್ಲಿ ಎತ್ಕೊ ಮೇಲ್ಗಡೆ ಫ್ರಿಡ್ಜ್ ಕ್ಲೀನ್ ಮಾಡೋದು ಬೇಡ, ನಾನು ಇವಾಗ ಹಿಂಗೆ ಬೇರೆ ಕೆಡ್ಸೋದು. ಏನು ಪುದೀನ ಸೊಪ್ಪು ಇದಾ? ಹೆಂಗಾಗೈತೆ ನೋಡು. ಮೊನ್ನೆ ಯಾವ ಪುದೀನ ಅದೇ ವೀಕ್ ಆಫ್ ಮಂಗಳವಾರ ಕೊಟ್ಟರು ನಾನು ಅವತ್ತು ತಗೊಂಡು 20 ರೂಪಾಯಿ ಕೊತ್ತಂಬರಿ ಸೊಪ್ಪು, 10 ರೂಪಾಯಿ ಪುದೀನ. ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ. 30 ರೂಪಾಯಿ ಕೊಡೋದ್ರೆ 20 ರೂಪಾಯಿಗೆ 3 ಕಡಿ ಕೊಟ್ಟಿದ್ದಾವೆ ಅಶೋಕ. ಕೊಡೋದು 10 ರೂಪಾಯಿ ಪುದೀನ ನೋಡಿ ಹೆಂಗಾಗೈತೆ. ಕಟ್ ಹಂಗೆ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಗೊತ್ತಾ ನಾಟಿ ಪುದೀನ, ಚೆನ್ನಾಗಿರೋದು. ಅದದು ಹಿಂದಕ್ಕೆ ಹೋಗುತ್ತಲ್ಲ, ಆ ಫ್ರೀಜರ್ ಇದಕ್ಕೆ ಜಾಸ್ತಿಗೆ ಆಗ್ತಾಯಿತ್ತು. ಇದ್ರೊಳಗೆ ಹಾಕದ ಅವರಿಗೆ ದೋಸೆ ಎಲ್ಲ ಹಾಕಿ ಕೊಟ್ಟಾದಮೇಲೆ ಅದು ಲಾಸ್ಟ್ ಫ್ರಿಡ್ಜ್ ಸ್ಟೋರೇಜ್ದು ಬಾಕ್ಸಸ್ ಬಂದಿದ್ದಲ್ಲ, ಅದ್ರ ಬಾಕ್ಸ್ ಇತ್ತಲ್ಲ, ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತ ತೊಗೊಂಡೆ. ಏನಕ್ಕೆ ಅಂದರೆ ಅಲ್ಲಿ ನಾನು ಆಯಿಲ್ ಕಂಟೈನರ್ ಎಲ್ಲ ಇಡೋದಕ್ಕೆ ಸ್ಟ್ಯಾಂಡ್ ತೊಗೊಂಡಿದ್ದೀನಲ್ಲ, ಅದರಲ್ಲಿ ಆಯಿಲ್ ಇಟ್ಟರೆ ಸೈಡಲ್ಲಿ ಸ್ವಲ್ಪ ಸಪೋರ್ಟ್ ಇಲ್ಲ ಅದಕ್ಕೆ. ಹಾಗಾಗಿ ಅದು ಸ್ವಲ್ಪ ಉಲ್ಟಾ ಆಡ್ತಾ ಇದೆ ಬಾಟಲ್ಲು. ಅದೇನಾದರೂ ಒಂಚೂರು ಕೈ ಮಿಸ್ಸಾಗಿ ಬಿತ್ತಂದರೆ ಈ ಕಡೆ ನಂದು ಗಾಜಿನ ಸ್ಟವ್ ಕೂಡ ಹೊಡೆದೋಗುತ್ತೆ, ಮತ್ತು ಅದು ಆಯಿಲ್ ಕಂಟೈನರ್ ಕೂಡ ಹೊಡೆದೋಗುತ್ತೆ. ಅದರಲ್ಲಿರೋ ಆಯಿಲ್ ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಾಕೋಣ ಅಂತ ಹೇಳಿಬಿಟ್ಟು ಕಟ್ ಮಾಡೋದಕ್ಕೆ ಅಂತ ತೊಗೊಂಡೆ. ಬಟ್ ಕಟ್ ಮಾಡಿ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಫಿಟ್ಟಾಗಿ ಕೂತ್ಕೊಳ್ತು. ನನಗೆ ಅದು ಆಯಿಲ್ ಕಂಟೈನರ್ ಬಿದ್ದುಬಿಡುತ್ತೆ ಅನ್ನೋದೊಂದು ಭಯಕ್ಕೆ ಎಲ್ಲನೂ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೆ. ನೋಡ್ತಿರ್ಬೋದು, ಇವಾಗ ಎಲ್ಲ ಫುಲ್ A to Z ಎಲ್ಲ ಅಡುಗೆ ಮನೆ ಕ್ಲೀನಾಗೋಯ್ತು. ಇದು ಮೆಷರ್ಮೆಂಟ್ ತೊಗೊಂಡು ಕಟ್ ಮಾಡೋದೇ ಒಂದು ತಲೆನೋವು ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಅಮ್ಮ ಬಂದಿದ್ರಲ್ಲ, ಅಮ್ಮನ ಹತ್ರ ಮಾತಾಡಿಕೊಂಡು ಆರಾಮ್ಸೆ ಕೆಲಸ ಮಾಡ್ಕೊತಾ ಇದ್ದೆ. ಅಮ್ಮ ಹೇಳ್ತಾಯಿದ್ರು ಇನ್ನೊಂದು ಸ್ಟ್ಯಾಂಡ್ ತಗೋ, ಇದು ಜಾರೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ತಾಯಿದ್ರು. ತೊಗೋಬೇಕು ಅಂತ ಹೇಳ್ತಾಯಿದ್ದೆ. ಮತ್ತು ಅದು ಫ್ರಿಡ್ಜ್ದು ಅಮ್ಮ ನೋಡಿದ್ರು, ಅಮ್ಮ ಅದು ನನಗೂ ಬೇಕು ಅಂತ ಹೇಳಿದ್ರು. ಸೊ ಅಮ್ಮನಿಗೂ ಆರ್ಡ್ರ್ ಮಾಡಿದೆ ಅದನ್ನು. ಈಗ ಆಯಿಲ್ ಖಾಲಿ ಆಗಿತ್ತು ಎರಡರಲ್ಲೂ. ಹೆಂಗೇನೋ ಒಂದು ಖಾಲಿ ಆದಾಗ ಇನ್ನೂ ಅದಕ್ಕೆ ರೀಫಿಲ್ ಮಾಡಿ ಇಡೋಕ್ಕಾಗಲ್ಲ. ಬಿಕಾಸ್ ಏನಕ್ಕೆ 1 ಲೀಟ್ರದ್ದು 2 ಸೇರಿ ಕರೆಕ್ಟಾಗಿ 2ಕ್ಕೂ ಕಂಪ್ಲೀಟಾಗಿ ಆಗುತ್ತೆ. ನಾನು ಒಂದಕ್ಕೆ ಮಾತ್ರ ಹಾಕಿ ಇನ್ನೊಂದು ಅರ್ಧ ಲೀಟ್ರ್ ಮತ್ತೆ ಆ ಕವರಲ್ಲೇ ಇಡಲಿಕ್ಕಾಗಲ್ಲ. ಹಾಗಾಗಿ ನಾನು 2 ಖಾಲಿಯಾಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ 2ಕ್ಕೂ ಸೇರಿ ಒಂದೇ ಸಲ ಒಂದು ಪ್ಯಾಕೆಟ್ ಓಪನ್ ಮಾಡಿ ಹಾಕ್ಕೊಳ್ತೀನಿ. ಇವಾಗ ಮೇಲ್ಗಡೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮೇಲ್ಗಡೆ ಹತ್ತದೆ. ಸಾರಿ, ನಾನು ಅದು ಆ್ಯಂಗಲ್ ಕೂಡ ಇಡೋಕ್ಕಾಗಲಿಲ್ಲ. ಅಲ್ಲಿ ಅಮ್ಮ ಹೆಲ್ಪ್ ಮಾಡ್ತಾಯಿದ್ರು ನನಗೆ. ನೋಡ್ತಾ ಇರ್ಬೋದು, ಪಾಪ ಅವ್ರಿಗೆ ಹುಷಾರಿಲ್ಲ. ಈ ಕೆಳಗಡೆ ಬೇಡದೇ ಇರೋದು ಏನೇನು ಇಕ್ಕೊಂಡಿದ್ದೆ ಅದೆಲ್ಲ ಅದ್ರ ಬಾಕ್ಸ್ಗಳೆಲ್ಲ ಮೇಲೆ ಐತಲ್ಲ, ಅದನ್ನೆಲ್ಲ ತೆಗೆದು ನೋಡಿ. ಈ ಪ್ಲಾಸ್ಟಿಕ್ ಕಂಟೈನರ್ಸ್ ಅಂತೂ ಮಣ ತುಂಬ್ಕೊಂಡು ಕೂತಿದೆ. ಅದನ್ನೆಲ್ಲ ತೆಗೆದು ಮೇಲೆಲ್ಲ ಅರೇಂಜ್ ಮಾಡಿಕೊಂಡೆ. ಮೇಲೆಲ್ಲ ಫುಲ್ ಸಜ್ಜೆಗೆ ಎಲ್ಲ ಫುಲ್ ಕ್ಲೀನ್ ಆಯಿತು. ಇವಾಗ ಕಿಚನ್ ಸ್ಟವ್ವು, ಕಿಚನ್ ಹತ್ರ ಗೋಡೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇದು ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು ನನಗಂತೂ. ಇವಾಗ ಅಮ್ಮ ಸಾಂಬಾರು ಮಾಡೋಕ್ಕೆ ಮನೆಯೆಲ್ಲ ಕ್ಲೀನ್ ಆಯ್ತಲ್ವ, ಹಾಗಾಗಿ ಈಗ ಅಮ್ಮ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದರು. ನಾನು ಪಾತ್ರೆ ಎಲ್ಲ ತುಂಬಿಟ್ಟಿದ್ದೆ ಎಲ್ಲ ಬೆಳಗ್ಗೆ ತೊಳೆದು, ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಾತ್ರೆ ಜೋಡಿಸ್ಕೊಳ್ತಾ ಇದ್ದೀನಿ. ಸಾಕಾಗೋಗ್ತಾಯಿತ್ತು. ಯಾಕಾದರೂ ಬಂತಪ್ಪ ಸಂಡೇ ಅನ್ನಿಸ್ಬಿಡ್ತು. ಬಟ್ ಯಾವತ್ತಿದ್ರೂ ಮಾಡಲೇಬೇಕು. ನಮ್ಮನೆ ನಾವೇ ಕ್ಲೀನ್ ಮಾಡ್ಕೋಬೇಕು. ಇಷ್ಟೊಂದೆಲ್ಲ ನಾನು ಮೆಸ್ಸಿ ಮಾಡ್ಕೊಂಡಿಲ್ಲ. ದೇವ್ರ ಹತ್ರ ಅದನ್ನೇ ಕೇಳ್ಕೊತೀನಿ, ಯಾವತ್ತೂ ಹುಷಾರಿಲ್ದಂಗೆ ಮಾಡಿಬಿಡಪ್ಪ ನನಗೆ ಅಂತ ಹೇಳಿ. ಯಾಕಂದರೆ ಅಷ್ಟು ಕಷ್ಟ ಆಗುತ್ತೆ.
ಏನು ಮಾಡೋದಕ್ಕೆ. ಹಾಗಾಗಿ ಪಾತ್ರೆ ಅಂತೂ ತುಂಬ ಅಂದರೆ ತುಂಬ ಇಟ್ಕೊಂಡ್ಬಿಟ್ಟಿದೆ. ಒಂದು ಸ್ಟ್ಯಾಂಡಲ್ಲಿ ಒಂದು ತಟ್ಟೆ ಕೂಡ ಇರಲಿಲ್ಲ, ಒಂದು ಬೌಲ್ ಕೂಡ ಇರಲಿಲ್ಲ. ಆ ಥರ ಸಿಂಕ್ಗೆ ಹಾಕ್ಬಿಟ್ಟಿದ್ದೆ. ಇದೇ ಥರ ಯಾವತ್ತೂ ಮಾಡಿರಲಿಲ್ಲ ನಾನು ಈ ಥರ. ಹಾಗಾಗಿ ಈಗ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತೇಳಿ ಅಮ್ಮಂಗೆ ಮಾಡಿ ನೀವೇನೆ ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾರೆ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು. ಇವಾಗ ಮಸಾಲೆಗೆ ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ, ಮತ್ತು ಸ್ವಲ್ಪ ತೆಂಗಿನಕಾಯಿ, ಮತ್ತು ಏನು ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕ್ಕೊಳ್ತಾ ಇದ್ದಾರೆ. ಈಗ ಇದನ್ನೆಲ್ಲ ಜಾರಿಗೆ ಹಾಕ್ಕೊಂಡು, ಅದು ಬಿಸಿದು ಹಾಕ್ಕೊಬೇಡಿ, ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ, ಇಲ್ಲಾಂದರೆ ಜಾರ್ ಹಾಳಾಗ್ಬಿಡುತ್ತೆ. ಇವಾಗ ತುರಿದು ಏನು ಕಾಯಿ ಇಟ್ಕೊಂಡಿದ್ದೆ ಅದೊಂದು ಸ್ವಲ್ಪ ಹಾಕ್ಕೊಂಡ್ವಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಆಮೇಲೆ ನೆಕ್ಸ್ಟು ಸ್ವಲ್ಪ ಗಸಗಸೆ. ನಾವೇನೇನು ಹಾಕ್ಕೊಳ್ತೀವಿ, ನಾನು ಮಸಾಲೆ ಇಟ್ಬಿಟ್ಟು ಮಾಡಲ್ಲ ಸಾಂಬಾರಿಗೆ. ಇವಾಗ ಸಾಂಬಾರು ಪೌಡ್ರ್ ಹಾಕ್ಕೋತಿದ್ದೀವಿ. ಮಸಾಲೆ ಅಂದರೆ ಶುಂಠಿ ಹಾಕ್ಕೋತಾರೆ ಕೆಲವರು, ಮತ್ತು ಚಕ್ಕೆ ಲವಂಗ ಹಾಕ್ಕೋತಾರೆ. ನನಗದು ಹಾಕಿದ್ರೆ ಇಷ್ಟ ಆಗೋಲ್ಲ. ಹಾಗಾಗಿ ಮತ್ತು ಖಾರದ ಪುಡಿ ಹಾಕ್ಕೊಂಡ್ವಿ, ಮತ್ತು ಸ್ವಲ್ಪ ಗಸಗಸೆ ಹಾಕ್ಕೊಂಡ್ವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾನು ಸ್ವಲ್ಪ ಗಟ್ಟಿ ಬರಲಿ ಸಾಂಬಾರು ಅಂತ ಹುರ್ಗಡ್ಲೆ ಯೂಸ್ ಮಾಡ್ತೀನಿ. ಬಟ್ ಅಮ್ಮ ಬೇಡ, ಪರವಾಗಿಲ್ಲ ಸಾಕಿದ್ದೇನೆ, ಕಾಯಿ ಹಾಕಿದ್ದೀವಲ್ಲ ಅಂತ ಹೇಳಿ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರು. ಮತ್ತು ಜೀರಿಗೆ ಹಾಕ್ಕೊಂಡ್ರು ಅಮ್ಮ. ನಾನು ಜೀರಿಗೆ ಹಾಕ್ತಾ ಇರಲಿಲ್ಲ, ಅಮ್ಮ ಜೀರಿಗೆ ಹಾಕಿದ್ರು. ರುಬ್ಕೊಳ್ಳೋದಕ್ಕೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಫ್ರೈ ಮಾಡಿರೋದು, ಮತ್ತು ಕೊತ್ತಂಬರಿ ಸೊಪ್ಪು ಏನು ಫ್ರೈ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಂಡ್ವಿ, 1 ಟೊಮೊಟೊ ಹಾಕ್ಕೊಂಡ್ವಿ, ಸಾಂಬಾರು ಪುಡಿ, ಖಾರದ ಪುಡಿ, ಒಂದು ಸ್ವಲ್ಪ ಗಸಗಸೆ. ಇವಾಗ ಅಮ್ಮ ಕಡಲೆಕಾಳು ಮತ್ತು ಹುರುಳಿಕಾಳನ್ನ ಮೊಳಕೆ ಕಟ್ಕೊಂಡು ತೊಗೊಂಬಂದಿದ್ರು. ನಾನು ಬರೀ ಹುರುಳಿಕಾಳು ಮಾತ್ರ ಅಂದ್ಕೊಂಡಿದ್ದೆ. ಆಮೇಲೆ ಕಡಲೆಕಾಳಿತ್ತು. ನಾನು ಅದು ಟಿಫನ್ ಮಾಡೋದಕ್ಕೆ ಅಂತೇಳಿ ಒಣಬಟಾಣಿ ನೆನೆಸಿ ನೀರು ಬಸ್ಬಿಟ್ಟು ಮಾಡೋಕ್ಕಾಗಿಲ್ಲ, ಹುಷಾರಿಲ್ಲ ಅಂತ ಎತ್ತಿ ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ, ಅಲ್ಲಲ್ಲೇ ಸ್ವಲ್ಪ ಮೊಳಕೆ ಬಂದಿತ್ತು. ಹಾಗಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ. ಇವಾಗ ಅಮ್ಮ ಮಸಾಲೆಗೆ ಏನು ಮಾಡೋಕ್ಕೆ ಹಾಕ್ಕೊಂಡಿದ್ರು ಅದನ್ನೆಲ್ಲ ರುಬ್ಕೊತಾ ಇದ್ದಾರೆ. ಅಷ್ಟರೊಳಗೆ ನಾನು ಈ ಕಾಳನ್ನೆಲ್ಲ ತೊಳೆದಿಟ್ಕೊಂಡೆ. ಇವಾಗ ಮಸಾಲೆ ಕೂಡ ಆಯಿತು. ಒಗ್ಗರಣೆಗೆ ಕರಿಬೇವು, ಈರುಳ್ಳಿ ಮತ್ತು ಒಂದೇ 1 ಟೊಮೊಟೊ. 1 ಟೊಮೊಟೊ ರುಬ್ಬಕ್ಕೆ ಹಾಕಿರೋದ್ರಿಂದ ಹಚ್ಕೊಂಡು ಹಾಕ್ಕೊಂಡ್ವಿ. ಇಲ್ಲಾಂದರೆ ನಿಮಗೆ ಬೇಡ, ನಮಗೆ ತಿನ್ನೋ ಥರ ಬೇಡ ಅಂತ ಅಂದರೆ 2 ಕೂಡ ರುಬ್ಕೊಳಕ್ಕೆ ಹಾಕ್ಕೊಬೋದು. ಇವಾಗ ಮಸಾಲೆ ಕೂಡ ರುಬ್ಕೊಂಡಿದೆ. ಆಯಿತು, ಇವಾಗ ಒಗ್ಗರಣೆ ಮಾಡಬೇಕಷ್ಟೇ. ಇವಾಗ ಕುಕ್ಕರ್ನ ಬಿಸಿಗೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು, 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಇವಾಗ ಅದು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ. ನಾನೇ ವಿಡಿಯೋ ಮಾಡಿದ್ದು, ಅದು ಏನಕ್ಕೆ ನಂಗೆ ಮಾಡಿದ್ದಿಂತ ಗೊತ್ತಾಗ್ತಾ ಇಲ್ಲ, ಕೈ ತುಂಬ ಪೇನ್ ಬರ್ತಾಯಿತ್ತು. ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾವೆ, ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ. ಅದು ಗೋಲ್ಡನ್ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಹಾಕ್ಕೊಂಡು ಈ ಕಾಳನ್ನ ಹಾಕ್ಕೊಂಡು, ಕಾಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ, ಆವಾಗ ಸಾಂಬಾರು ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ರುಬ್ಬಿದ್ದು ಮಸಾಲೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ 1-2 ನಿಮಿಷ ಅಷ್ಟು ಕುದಿಯೋಕ್ಕೆ ಬಿಡಬೇಕು. ಹಾಗೆಯೇ ಕುದಿಯೋಕ್ಕೆ ಬಿಟ್ಟು ಆಮೇಲೆ ಅದೊಂದು ಕುದಿ ಬಂದಮೇಲೆ ಇನ್ನೊಂದು ನಿಮ್ಗೆ ಎಷ್ಟು ಕನ್ಸಿಸ್ಟೆಂಟಲ್ಲಿ ಬೇಕು ಸಾಂಬಾರು, ನೀರು ಥರ ಅಂದರೆ ತೆಳು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಮತ್ತು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಈಗ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀವಿ. ನಾನು ಸ್ವಲ್ಪನೇ ಮಾಡಿಸಿದ್ದು, ಇದೇ ಹೆಚ್ಚಾಗಿ ಹೋಗುತ್ತೆ ನಮಗೆ. ಹಾಗಾಗಿ ಸಾಂಬಾರು ಮಾತ್ರ ಘಮ ಘಮ ಅಂತ ಇತ್ತು, ಸಖತ್ತಾಗಿತ್ತು. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಬೆಳಗ್ಗೆ ವಾಯ್ಸ್ ಓವರ್ ಕೊಟ್ಟರೆ ಇದೇ ಪ್ರಾಬ್ಲಮ್. ಈ ಬೀದಿ ನಾಯಿಗಳದಂತೂ ಕಾಟ ತಪ್ಪಿದ್ದಲ್ಲ ನಮಗೆ. ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ.
ಆಫೀಸಿಗೆ ಟೈಮ್ ಆಗ್ತಿದೆ ಹೊರಡೋದಕ್ಕೆ, ಬಟ್ ಟೈಮ್ ಇಲ್ಲ. ಆಫೀಸ್ಗೆ ಹೋದರೆ ಏನು ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಟ್ಬಿಟ್ರೆ ಬೇಕಾದ್ರೆ ಆಫೀಸಲ್ಲಾದರೂ ಪೋಸ್ಟ್ ಮಾಡ್ಬೋದು, ವೀಡಿಯೋ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿ ಆಗಿದ್ದೀನಿ. ಇದು ಒಂದು ಕುದಿ ಬರೋವರೆಗೂ ಬಿಡ್ತೀನಿ. ಒಂದು ಈ ಕುದಿ ಬಂದ ಮೇಲೆ ಉಪ್ಪು ಖಾರ ಟೇಸ್ಟ್ ನೋಡಿ 3 ವಿಷಲ್ ಹಾಕಿಸ್ಕೊಳ್ತೀವಿ. ನಮ್ಗೆ ಓಕೆ ಅನ್ನಿಸ್ತು, ಹಾಗಾಗಿ ಹಾಗೆ ಕ್ಲೋಸ್ ಮಾಡಿದ್ವಿ. ಚೆನ್ನಾಗಿ ಕುದೀತಾ ಇರುತ್ತೆ. ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀರಾ ನೀವು ಅಷ್ಟು ಚೆನ್ನಾಗಿ ಬರುತ್ತೆ. ಯಾವುದೇ ಸಾಂಬಾರಾಗಲಿ ಯಾವುದೇ ಅಡುಗೆ ಆಗಲಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇದೊಂದು 3 ವಿಷಲ್ ಕೂಗಿಸ್ಬಿಟ್ಟು ಕೂಗಾದ್ಮೇಲೆ ನಾವು ಒಂದು ಆಚೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹೋಗ್ಬಿಟ್ಟು ಬಂದ್ವಿ. ಈಗ ಊಟಕ್ಕೆ ಅಂತ ಬಂದು ಹಪ್ಳ ಹಾಕ್ಕೊಳ್ತಾಯಿದ್ವಿ. ಮಧ್ಯಾಹ್ನ ತೋರಿಸ್ತಾ ಇಲ್ಲ, ಮಧ್ಯಾಹ್ನ ಯಾರೋ ಬಂದಿದ್ದರು, ಹಾಗೆಯೇ ಬೀದಿ ವ್ಯಾಪಾರಿ, ಅವ್ರ ಹತ್ರ ತೊಗೊಂಡಿದ್ವಿ. 20 ರೂಪಾಯಿ ಅಂತ ಹೇಳಿದ್ರು. 6 ಹಪ್ಳ ಇತ್ತು. ಅದು ಕಿತ್ತೋಗಿದೆ, ಅದಕ್ಕೆ ಹಂಗೆ ತ್ಯಾಪೆ ಥರ ಹಾಕಿ ಲಟ್ಸಿದ್ದಾರೆ. ಅದನ್ನೇ ಅಮ್ಮ ತೋರಿಸ್ತಾ ಇತ್ತು. ಇವಾಗ ಹಪ್ಳನ ಹಾಕ್ಕೊಂಡು ಊಟಕ್ಕೆ ಹಾಕ್ಕೊಳ್ತೀವಿ. ನಾನು ಅಮ್ಮ ಇಬ್ಬರೇ, ಹಸ್ಬೆಂಡ್ ಅಲ್ಲಿ ಹೋಗಿದ್ದರು ನಾನ್ ವೆಜ್ ಅಂತ ಹೇಳಿ. ಸೊ ನಾವು ತಿನ್ನಲ್ಲ ಮಾಡಲ್ಲ, ಸೊ ಹಾಗಾಗಿ ಅವ್ರ ಅಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದರು. ಇವಾಗ ಅಮ್ಮ ನಾನು ಇಬ್ಬರು ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಅಲ್ಲಿಂದ ಬಂದ ತಕ್ಷಣ ತುಂಬ ಹಶ್ವಾಗಿತ್ತು. ನಾನು ಬೇರೆ ಮಧ್ಯಾಹ್ನ ತಿಂದಿರಲಿಲ್ಲ ಏನೂ, ಹಾಗಾಗಿ ಅಮ್ಮ ನಾನು ಸ್ವಲ್ಪ ಊಟ ಹಾಕ್ಕೊಂಡು ತಿಂದು ಸ್ವಲ್ಪ ಹೊತ್ತು ಕೂತಿದ್ವಿ. ನನ್ನ ತಮ್ಮ ಕೆಲಸದಿಂದ ಇನ್ನೂ ಬಂದಿರಲಿಲ್ಲ, ಅವನಿಗೆ ಸಂಡೇ ಕೆಲಸ ಇತ್ತು. ಹಾಗಾಗಿ ಅಮ್ಮನ್ನ ನಾನು ಬಿಟ್ಟು ಬರೋದಾ ಅಥವಾ ಅವನೇ ಬಂದು ಕರ್ಕೊಂಡು ಹೋಗ್ತಾನ ಅನ್ನೋದೊಂದಿತ್ತು. ಕೇಳಿದ್ವಿ. ಹೇಳ್ತೀನಿ 1 ಅವರು, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ. ಆಮೇಲೆ ಸರಿ ಆಯಿತು, ಅಷ್ಟೊಂದು ಊಟ ಮುಗಿಸ್ಕೊಳ್ಳೋಣ ಅಂತ ಊಟ ಮುಗಿಸ್ಕೊಂಡ್ವಿ. ಬಟ್ ಅವನು ಇನ್ನೂ ಲೇಟ್ ಆಗುತ್ತೆ ಬರೋದು ಅಂತ ಹೇಳ್ದ. ಅದಾದಮೇಲೆ ಸರಿ ಆಯಿತು ಅಂತ ಹೇಳಿ ಊಟ ಮುಗಿಸ್ಕೊಂಡು ಅಮ್ಮಂಗೆ ಸ್ವಲ್ಪ ಏನೇನೋ ಕೊಡೋದಿತ್ತು, ಅದನ್ನೆಲ್ಲ ಕೊಟ್ಟು ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಇವಾಗ ಟೈಮ್ 10:15 ಎಕ್ಸಾಕ್ಟು. ಇವಾಗ ಊಟ ಮುಗಿಸ್ಕೊಂಡು ಅಮ್ಮನ ಕರ್ಕೊಂಡೋಗಿ ಬಿಟ್ಟು ಬಂದೆ. ಈಗ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳೆದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಸೊ ಇವತ್ತಿನ ಕೆಲಸ ಮುಗಿತು. ದೇವ್ರ ಮನೆ ಕ್ಲೀನ್ ಆಗಿಲ್ಲ, ಸೊ ಸಾಂಬಾರಿದೆ. ಆ್ಯಕ್ಚುಲಿ ಬೆಳಗ್ಗೆ ಅದಕ್ಕೆ ರೈಸ್ ಮಾಡ್ಕೊಂಬಿಟ್ಟು ದೇವ್ರ ಮನೆ ಕೆಲಸ ಮುಗಿಸ್ಕೊಳ್ತೀನಿ. ಮನೆ ಕೆಲಸನೇ ಆಗೋಯ್ತು. ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ಮೇಲೆಲ್ಲ ಕ್ಲೀನ್ ಮಾಡಿಕೊಂಡೆ, ತಟ್ಟೆ ಸ್ಟ್ಯಾಂಡ್ ಕ್ಲೀನ್ ಮಾಡಿಕೊಂಡೆ, ಮತ್ತು ಆ ಪ್ಲೇಸ್ ಕ್ಲೀನ್ ಮಾಡಿಕೊಂಡೆ. ಸೊ ಹಾಗಾಗಿ ಟೈಮ್ ತುಂಬ ಹಿಡಿತು. ನಾನು ಸ್ವಲ್ಪ ಮಧ್ಯಾಹ್ನದವರೆಗೂ ರೆಸ್ಟ್ ಮಾಡಿದೆ, 1-1:30ವರೆಗೂ. ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ಸ್ವಲ್ಪ ಇಲ್ಲಿ ಮೇಳ ಹಾಕಿದ್ರು, ಅಲ್ಲಿಗೆ ಹೋಗಿ ಬಂದೆ. ಸೊ ಅಲ್ಲಿಗೆ ಹೋಗಿ ಬಂದಿದ್ದು ಅದು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಅಲ್ಲಿಗೆ ಹೋಗಿ ಬಂದಿದ್ದರಿಂದ ಟೈಮ್ ಆಯಿತು. ಅಲ್ಲಿಂದ ಬಂದರೆ ಹೀಗಿದೆ. ಇದೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡೆ. ಲಾಸ್ಟ್ ಟೈಮ್ ನಾನು ಲಾಸ್ಟ್ ಸಂಡೇ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೆಲ್ಲ, ಇವಾಗ ಇದನ್ನೆಲ್ಲ ಇಲ್ಲೇ ಶಿಫ್ಟ್ ಮಾಡಿಕೊಂಡೆ. ಇದು ಒಂದು ಬಾಕ್ಸು ವಾಶ್ ಮಾಡೋಕೆ ಹಾಕಿದ್ದೀನಿ, ಇವಾಗ ವಾಶ್ ಮಾಡಿ ಇಟ್ಟಿದ್ದೀನಿ. ಅದು ಬೆಳಗ್ಗೆ ಫಿಲ್ ಮಾಡ್ಕೋಬೇಕು. ಅಲ್ಲೆಲ್ಲ ಇದ್ದಿದ್ದು ಪಾತ್ರೆನೆಲ್ಲ ಇವಾಗ ಅಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಯಾಕಂದರೆ ಡೈಲಿ ಏನು ಯೂಸ್ ಮಾಡಲ್ಲ ಅದನ್ನು, ಸಾಂಬಾರೆಲ್ಲ ಮಾಡೋದೆಲ್ಲ ಕಡಿಮೆ ಅಲ್ಲ ಅದಕ್ಕೆ. ಹಾಗಾಗಿ ಇವಾಗ ಅಲ್ಲಿ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಚಾಪರು, ಸ್ವಲ್ಪ ಹುಣಸೆಹಣ್ಣು, ಎಕ್ಸ್ಟ್ರಾ ಬಾಣಲಿ, ಬೌಲ್ಸ್ ದೊಡ್ಡದು ಆ ಥರ ಇಲ್ಲಿ ಸ್ಟೋರ್ ಬಾಕ್ಸಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಸೊ ಸಿಂಕೆಲ್ಲ ಕ್ಲೀನ್ ಆಯಿತು, ಅಡುಗೆ ಮನೆ ಕಟ್ಟೆ ಎಲ್ಲ ಕ್ಲೀನ್ ಆಯಿತು. ಇವಾಗ ಇದು ಮೊಳಕೆ ಕಾಳು ಸಾಂಬಾರು ಮಾಡಿಟ್ಟಿದೆ, ಅಮ್ಮ ಮಾಡಿಕೊಟ್ಟಿದ್ದು. ಇವಾಗ ಸದ್ಯಕ್ಕೆ ಇದಕ್ಕಿನ್ನೂ ಒಂದು ಸ್ಟ್ಯಾಂಡ್ ತೊಗೊಳ್ತೀನಿ. ಅದ್ರಲ್ಲಿ ಕಲ್ಲುಪ್ಪು ತುಂಬಿಟ್ಟಿದ್ದೀನಿ. ಇದರಲ್ಲಿ ಇನ್ನೂ ಈಗ ಸದ್ಯಕ್ಕೆ ಖಾಲಿ ಇಟ್ಟಿದ್ದೀನಿ. ಪುಡಿ ಉಪ್ಪು ಹಾಕೋಬೇಕು, ಅದು ಖಾಲಿ ಆಗಲಿ ಅಂತ ಸುಮ್ಮನೆ ಇದ್ದೀನಿ. ಇದೊಂದು ಪಿಕ್ಕಲ್ಗೆ ಅಂತ ತಂದಿದ್ದು, ಅದಕ್ಕಿನ್ನೂ ಟೈಮ್ ಕೂಡ ಬಂದಿಲ್ಲ ತೊಗೊಂಬಂದು ಹಾಕೋದಕ್ಕೆ. ಹಾಗಾಗಿ ಇದೆರಡು ಖಾಲಿ ಇಟ್ಟಿದ್ದೀನಿ. ಈ ಥರ ಇದೆ. ಸೊ ಇದೊಂದು ಆ್ಯಡ್ ಆಗಿದೆ. ಹೇಗಿದೆ ಮತ್ತು ಇಲ್ಲಿ ಮನಿ ಪ್ಲ್ಯಾಂಟ್ ಏನಿತ್ತು ಅದನ್ನು ಕೂಡ 2 ನಮ್ಮದ್ರಲ್ಲಿ ಇದನ್ನ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಚೆನ್ನಾಗಿದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ಶಾಪಿಂಗ್ ವಿಡಿಯೋ ಆಗಿದೆ. ಓಕೆ, ಅಲ್ಲಿವರೆಗೂ ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೆ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್.